ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಸವಾರ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧ ಸಿಸಿಟಿವಿಯಲ್ಲಿ ಭಯಾನಕ ಅಪಘಾತದ ದೃಶ್ಯ ಸೆರೆಯಾಗಿದೆ. ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದಂತಹ ಪ್ರಕರಣ ಸಂಬಂಧ ಈ ಭೀಕರ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಗಸ್ಟ್ 13ರಂದು ರೂಪೇನ ಅಗ್ರಹಾರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಚಾಲಕನ ತಪ್ಪಿಲ್ಲದಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಆಟೋಗೆ ಡಿಕ್ಕಿಯಾಗಿ ಬಸ್ನ ಚಕ್ರದಡಿ ಸವಾರ ಬಿದ್ದುಬಿಡ್ತಾನೆ. ಈ ವೇಳೆ ಸೈಯದ್ ಜಾಫರ್ ಮೇಲೆ ಬಿಎಂಟಿಸಿ ಬಸ್ನ ಚಕ್ರ ಹರಿದು ಬಿಡುತ್ತೆ. ಈಗಾಗಲೇ ಚಾಲಕ ಜಯರಾಮಯ್ಯ ನಿರ್ಲಕ್ಷ್ಯ ಅಂತ ಹೇಳಿ ಎಫ್ಐಆರ್ ಕೂಡ ದಾಖಲಾಗಿದೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಚಾಲಕನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಲವಾರು ಬಾರಿ ಈ ರೀತಿಯಾದಂತಹ ಘಟನೆಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಬಿಎಂಟಿಸಿಯಿಂದ ಸಾಕಷ್ಟು ಜನ ಸಾವನ್ನಪ್ಪಿರೋದು ಕಿಲ್ಲರ್ ಬಿಎಂಟಿಸಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಆದ್ರೆ ಬೈಕ್ ಸವಾರಂದು ತಪ್ಪು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದ್ ಕಡೆ ಬಸ್ ಬರ್ತಾ ಇದೆ, ಮುಂದ್ಗಡೆ ಆಟೋ ಹೋಗ್ತಾ ಇದೆ. ಆ ಸೈಕಲ್ ಗ್ಯಾಪ್ ಅಲ್ಲಿ ನುಸ್ಲಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಬಸ್ ಕೂಡ ಸಡನ್ ಆಗಿ ಸ್ಟಾಪ್ ಮಾಡೋದಕ್ಕಾಗಲ್ಲ. ಆ ಬೈಕ್ ಸವಾರನ ಮೇಲೆ ಬಸ್ನ ಚಕ್ರ ಹರಿದು ಬಿಡತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಬೈಕ್ ಸವಾರ ಆ ಬಸ್ಸು ಮತ್ತು ಆಟೋ ನಡುವೆ ಇರುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ನುಸ್ಲಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆಟೋ ಟಚ್ ಆಗಿ ಕೆಳಗೆ ಬಿದ್ದು ಬಿಡ್ತಾನೆ. ಸಡನ್ ಆಗಿ ಬಸ್ ಕೂಡ ನಿಲ್ಸಕ್ಕಾಗಲ್ಲ. ಬಸ್ಸು ಆ ಬೈಕ್ ಸವಾರನ ಮೇಲೆ ಹರಿದು ಬಿಡುತ್ತೆ. ಅದಾದ್ಮೇಲೆ ಡ್ರೈವರು ಅದನ್ನ ಸೈಡ್ಗೆ ನಿಲ್ಲಿಸ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ಬಸ್ ಡ್ರೈವರ್ನ ಯಾವುದೇ ತಪ್ಪಿಲ್ಲ ಅಂತ ಕಾಣಿಸ್ತಾ ಇದೆ. ಟೂ ವೀಲರ್ ನಲ್ಲಿ ಹೋಗ್ಬೇಕಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿ ಹೋಗ್ಬೇಕು. ನೀವು ಬೆಂಗಳೂರಲ್ಲಿ ಗಮನಿಸ್ತಾ ಇರ್ತೀವಿ, ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂತ ಟ್ರಾಫಿಕ್ ಇರೋದು ಕಂಡು ಬಂದ್ರೆ ಸಾಕು, ಆ ಫುಟ್ಪಾತ್ ಮೇಲೆಲ್ಲ ಟೂ ವೀಲರ್ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಸಣ್ಣ ಜಾಗ ಸಿಕ್ಕಿದ್ರೆ ಸಾಕು, ಸೈಕಲ್ ಗ್ಯಾಪಲ್ಲಿ ನುಸಿದ್ ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲವೂ ಕೂಡ ಇಂಥ ಅಪಘಾತಕ್ಕೆ ಕಾರಣಗಳಾಗುತ್ತೆ. ದೃಶ್ಯಗಳಲ್ಲಿ ನೀವೇ ಗಮನಿಸ್ತಾ ಇರಬಹುದು ಬಹಳ ಸ್ಪಷ್ಟವಾಗಿ. ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಆಗಸ್ಟ್ 13ರಂದು ಎಲೆಕ್ಟ್ರಿಕ್ ಬಸ್ ಅಂದ್ರೆ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಈ ಪ್ರಕರಣ ಸಂಬಂಧ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಸದ್ಯ ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ಮಂಜು. ಹೌದು ಸಿಂಧೂರ, ಆಗಸ್ಟ್ 13ರಂದು ರೂಪೇನ ಅಗ್ರಹಾರ ಬಸ್ ನಿಲ್ದಾಣದ ಬಳಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅಂದ್ರೆ ಬಸ್ಸು ಹೋಗುವಂತ ಸಂದರ್ಭದಲ್ಲಿ ಒಂದು ದ್ವಿಚಕ್ರ ವಾಹನವನ್ನು ಬರ್ತಾರೆ. ಮುಂದೆ ಆಟೋ ಇರುತ್ತೆ. ಆಟೋ ಹೋಗಿ ಬಸ್ ಮಧ್ಯೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆಶ್ಚರ್ಯವಾಗಿ ಆ ಬಸ್ ಆಟೋಗೆ ಡಿಕ್ಕಿಯಾಗಿ ಆ ಬಸ್ ಕೆಳಗಡೆ ಬೀಳ್ತಾನೆ. ಬಿದ್ದ ತಕ್ಷಣವೇ ಇಲ್ಲಿ ಬಿಎಂಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯ ಅಂತೇಳಿ ಮಡಿವಾಳ ಪೊಲೀಸರು ಚಾಲಕನ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ತಾರೆ. ಸೊ ಅದರ ಸಿಸಿಟಿವಿ ಫುಟೇಜ್ ಅನ್ನ ಇವತ್ತು ನಾವು ಗಮನಿಸ್ತಾ ಹೋಗ್ತಾ ಇದ್ರೆ ಇಲ್ಲಿ ಚಾಲಕನ ಅಂದ್ರೆ ಮೇಲ್ನೋಟಕ್ಕೆ ಚಾಲಕನ ಯಾವುದೇ ನಿರ್ಲಕ್ಷ್ಯ ಇಲ್ಲ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಸಿಸಿಟಿವಿ ದೃಶ್ಯ ಹೇಳ್ತಾ ಇದೆ, ಹೋಗುವಂತ ಏನು ದ್ವಿಚಕ್ರ ವಾಹನ ಸವಾರ ಇದ್ದಾನೆ, ಮುಂದೆ ಹೋಗುವಂತ ಸಂದರ್ಭದಲ್ಲಿ ಮುಂದಿರುವಂತಹ ಆಟೋಗೆ ಡಿಕ್ಕಿ ಹೊಡಿತಾನೆ. ಆಟೋಗೆ ಡಿಕ್ಕಿ ಹೊಡೆದ ಕೂಡಲೇ ಕೆಳಗಡೆ ಬೀಳುವಂತ ಸಂದರ್ಭದಲ್ಲಿ ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದ ತಕ್ಷಣ ಬಸ್ ಮೇಲ್ಗಡೆ ಹರಿದು ಹೋಗುತ್ತೆ. ಸೊ ಇಲ್ಲಿ ಸದ್ಯಕ್ಕೆ ಬಿಎಂಟಿಸಿ ಬಸ್ ಚಾಲಕಂದು ಯಾವುದೇ ಇಲ್ಲಿ ತಪ್ಪಿಲ್ಲ ಅಂತೇಳಿ ಈಗ ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಆದ್ರೂ ಕೂಡ ಈ ಪ್ರಕರಣ ನೋಡ್ತಾ ಇದ್ರೆ, ಈ ಪ್ರಕರಣದಲ್ಲಿ ಈಗಾಗಲೇ ಮಡಿವಾಳ ಪೊಲೀಸರು ಕೂಡ ಬಿಎಂಟಿಸಿ ಏನು ಚಾಲಕನ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಸೊ ಈ ಸಿಸಿಟಿವಿ ಫುಟೇಜ್ ನೋಡಿದ ಮೇಲೆ ಕೂಡ ಯಾರು ತಪ್ಪು ಅಂತೇಳಿ ಮುಂದಿನ ದಿನಗಳಲ್ಲಿ ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ ಚಂದ್ರ. ಓಕೆ ಮಂಜು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.